ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಡಿಜಿಟಲ್ ಕ್ರಾಂತಿಯೊಂದು ಭುಗಿಲೆದ್ದಿದ್ದು ಇಂಟರ್ನೆಟ್ನಲ್ಲಿ ಈಗ ಜಿರಳೆ ಪಕ್ಷದ ಸುನಾಮಿಯೇ ಎದ್ದಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ನಲ್ಲಿ ಎಲ್ಲ ನೋಡಿದ್ರು ಜಿರಳೆ ಜಿರಳೆ ಜಿರಳೆ. ಮೊಬೈಲ್, ಟಿವಿ ಆನ್ ಮಾಡಿದ್ರು ಕಾಕ್ರೋಚ್ ನದೇ ಮನೆ ಮಾತಾಗಿದೆ. ರಾತ್ರೋರಾತ್ರಿ ಹುಟ್ಟಿದ ಕಾಕ್ರೋಚ್ ಜನತಾ ಪಾರ್ಟಿ ದೇಶದಲ್ಲೇ ಸಂಚಲನ ಸೃಷ್ಟಿಸಿದೆ. ಸೋಮಾರಿ ಮತ್ತು ನಿರುದ್ಯೋಗಿಗಳ ಧ್ವನಿ ಎಂದು ತಮಗ್ ತಾವೇ ಪರಿಚಯಿಸಿಕೊಂಡಿರುವಂತಹ ಸಿಜೆಪಿ 5 ಅಂಶಗಳ ಗಂಭೀರ ನೀತಿ ಪ್ರಣಾಳಿಕೆಯನ್ನು ಕೂಡ ತಯಾರಿಸಿದೆ. ಇಷ್ಟು ವರ್ಷಗಳ ಕಾಲ ಬಿಜೆಪಿ ಕಾಂಗ್ರೆಸ್ ಮಾಡಿದ ದಾಖಲೆಗಳನ್ನ ಕೇವಲ 5 ದಿನದಲ್ಲಿ ಈ ಸಿಜೆಪಿ ಉಡೀಸ್ ಮಾಡಿಬಿಟ್ಟಿದೆ. ಹೀಗಾಗ್ತಿದ್ದಂತೆ ಕಾಕ್ರೋಚ್ ಪಾರ್ಟಿಗೆ ಬ್ರೇಕ್ ಹಾಕಲಾಗಿದ್ದು ಎಕ್ಸ್ ಖಾತೆಗೆ ನಿರ್ಬಂಧ ಹೇರಲಾಗಿದೆ. मैं भी कॉकरोच सिस्टम तेरी खराब मेरी बदली ना सोच मैं भी कॉकरोच कचरे से निकले पर बदलेंगे अप्रोच मैं भी कॉकरोच दबा नहीं पाओगे अब बढ़ गई है फौज पढ़ लिख के बैठे पर रास्ते पे खड़े हैं तुम्हारे महलों ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಪ್ಪ. ಯಾರು DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗಿ ನಿನ್ನೆ ಫ್ರೀಡಮ್ ಪಾರ್ಕ್ ಅಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಐ ಎಂ ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. ಐ ಎಂ ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂತ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನು ಎತ್ತ ಆಳ ಅಗ್ಲ ಡೀಪ್ ಅನಾಲಿಸಿಸ್ ಮಾಡ್ದಿರಾ ಹೋಗಿ ಆ ಟಿ ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ ಅಂದರೆ ಅಲ್ಲಿ INDI ಮಿತ್ರ ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನು ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನು ಇಳಿಸ್ಬೇಕು, ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ನೇರವಾಗಿನೇ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನು ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಅದು ಕಾಂಗ್ರೆಸ್ಸೇ ಅದೇ ಕಾಂಗ್ರೆಸ್ಸೇ ಒಂದು ದೇಶದ್ರೋಹಿ ಪಾರ್ಟಿ ಆಗೈತೆ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಇವೆಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದ್ರೆ ಇವ್ಕ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನದವ್ರು ಪಾಕಿಸ್ತಾನ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೇನೋ ಅವರ ಆಕ್ರೋಶ ಇದೆಯಲ್ಲ, ಇದು ಭಾಳ ವರ್ಷಗಳಿಂದ ಇಲ್ಲಿ ನಮ್ಮ ದೇಶದಲ್ಲಿ ಯುವಕರ ಸಮಸ್ಯೆ ಮತ್ತು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಕೆಲವೇ ದಿನಗಳಲ್ಲಿ ಅಂದರೆ ನನಗನ್ಸಿದ ಮಟ್ಟಿಗೆ ಒಂದು ವಾರ ಆಯ್ತಿದೆ ಅಷ್ಟೇ, ಒಂದು ವಾರದಲ್ಲಿ 1 ಕೋಟಿಯಷ್ಟು ಯುವಕರು ಇದನ್ನು ಜಾಯಿನ್ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಈಗ 1 ಕೋಟಿಗಿಂತ ಸುಮಾರು 2 ಕೋಟಿ ಫಾಲೋವರ್ಸ್ ಆಗಿದ್ದಾರೆ ಅಂತಂದರೆ ಈ ದೇಶದಲ್ಲಿ ಯುವಕರ ಆಕ್ರೋಶ ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿರೋ ಈ ಕ್ರಾಂತಿ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಇದು ಏನು ವರ್ಕೌಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಅವ್ರು ನಾವು ಪ್ರಾಕ್ಟಿಕಲ್ ಆಗಿ ನಾವು ಚುನಾವಣೆ ಕಂಟೆಸ್ಟ್ ಮಾಡ್ತೀವಿ, ನಮ್ಮದೊಂದು ರಾಜಕೀಯ ಪಕ್ಷ ಅಂತ ಎಲ್ಲೂ ಹೇಳಿಲ್ಲ. ಇದು ಒಂದು ಸಂಘಟಿತವಾದಂತಹ ಅಥವಾ ಇದು ಯಾವುದೋ ಒಬ್ಬ ಅಧ್ಯಕ್ಷ ಅಥವಾ ಯಾವುದೊಂದು ಫೇಸ್ ಇಟ್ಕೊಂಡು ಹೋಗ್ತಾ ಇಲ್ಲ. ಇದು ಒಂದು ಮಾಸ್ ಧ್ವನಿಯಾಗಿ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ರೀತಿಯಾಗಿ ಕ್ರಾಂತಿ ಆಗ್ತಾ ಇದೆ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಬದಲಾಗುತ್ತಾ, ಇದೇನಾದ್ರೂ ಕ್ರಾಂತಿ ಆಗುತ್ತಾ, ಇದು ಎಷ್ಟು ದಿನ ಜೀವಂತವಾಗಿರುತ್ತೆ, ಇದು ನಿಜಕ್ಕೂ ಭ್ರಮ ನಿರಸನ ಆಗುತ್ತಾ, ಅಥವಾ ಈ ಮೂವ್ಮೆಂಟ್ ಒಂದು ಪೊಲಿಟಿಕಲ್ ಪಾರ್ಟಿ ಆಗುತ್ತಾ, ಇದು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಾ, ಅದ್ಯಾವುದು ನಮ್ಗೆ ಗೊತ್ತಿಲ್ಲ. ಆದ್ರೆ ಗೊತ್ತಿರೋದು ಒಂದೇ, ಎತ್ತಿರುವಂತಹ ಪ್ರಶ್ನೆಗಳಿಗೆ ಸ್ಪಂದಿಸಿ ಲಕ್ಷಾಂತರ ಯುವಕರು ಫಾಲೋ ಮಾಡ್ತಾ ಇದ್ದಾರೆ. ಈ ಒಂದು ಹಾಸ್ಯಾಸ್ಪದವಾಗಿ ಒಂದು ಟಾಂಟ್ ರೀತಿಯಲ್ಲಿ, ಒಂದು ವ್ಯಂಗ್ಯದ ರೀತಿಯಲ್ಲಿ ಮಾಡಲಾದಂತಹ ಒಂದು ಪೋಸ್ಟ್ ಅಥವಾ ಒಂದು ಫಾರಮ್ಗೆ ಈಗ ಬಹಳಷ್ಟು ಜೆನ್ಜಿ ಅಂತ ಯಾರಿದ್ದಾರೆ ಯುವಕರು, ಅವರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಅವರು ಕೂಡ ರಿಲೇಟ್ ಆಗ್ತಾ ಇದ್ದಾರೆ, ಅವರು ಕೆಲವು ವಿಷಯಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಧ್ವನಿ ಏನಿದೆಯಲ್ಲ, ಈ ಧ್ವನಿಯನ್ನ ನೀವು ಪಾಕಿಸ್ತಾನ, ನೀವು ಅದು ಇದು ಅಂತ ಅದಕ್ಕೊಂದು ಹಣೆಪಟ್ಟಿಯನ್ನ ಕಟ್ಟಿ ಆ ಧ್ವನಿಯನ್ನ ಅಡಗಿಸುವ ಅಥವಾ ಆ ಧ್ವನಿಯನ್ನ ನೆಗ್ಲೆಕ್ಟ್ ಮಾಡುವಂತಹ ಪ್ರಯತ್ನಗಳು ಮಾಡಿದರೆ ಆ ಧ್ವನಿ ಮುಂದಿನ ದಿನಗಳಲ್ಲಿ ಮತಗಳಾಗಿ ತಮ್ಮ ವಿರುದ್ಧ ಕೆಲಸ ಮಾಡಬಹುದು. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದರ ಅಸ್ತಿತ್ವ ಏನು,
ಅದು ಮುಂದಿನ ದಿನಗಳಲ್ಲಿ ಹೇಗೆ ಯಾವ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಕೇವಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಹೇಳಿರುವ ಮಾನದಂಡದ ಪ್ರಕಾರ ನೀವು ಮೀಮ್ಸ್ ಮೂಲಕ ಅಥವಾ ಟಾಂಟ್ ಮೂಲಕ ಅಥವಾ ತಾವು ಅಸಮಾಧಾನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕುವ ಮೂಲಕ ತಾವು ಏನೋ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ರಿ ಅಥವಾ ತರ್ತಿದ್ದೀವಿ ಅಂತ ಅಂದ್ಕೋತಿದ್ದೀರಲ್ಲ, ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ನಮಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ಎದಕ್ಕೆ ನೋಡ್ಬೇಕು ಇವರು? ಅದ್ ಯಾಕೆ ಮೋದಿ ವಿರುದ್ಧ ಅಂತ ಅನ್ಕೋಬೇಕು? ಅದ್ ಯಾಕೆ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸೋದಕ್ಕೆ ಒಂದು ಟೂಲ್ ಕಿಟ್ ಅಂತ ತಾವ್ಯಾಕೆ ಅಂದ್ಕೊಳ್ತಾ ಇದ್ದೀರಾ? ಈ ಭ್ರಷ್ಟ ವ್ಯವಸ್ಥೆಯ ಪಾಲುದಾರರು ಕಾಂಗ್ರೆಸ್ ಹೌದು, ಬಿಜೆಪಿ ಹೌದು, ಎಲ್ಲರೂ ಹೌದು. ಆದ್ರೆ ನೀವು ಮಾತ್ರ ನಮಗೆ ಅಂತ ಯಾಕೆ ಅಂದ್ಕೋತಾ ಇದ್ದೀರಾ? ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ತಾವು ಆಡಳಿತ ನಡೆಸಿ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ತಾವು ತಮ್ಮನ್ನ ತಾವು ಮುಟ್ಟಿ ನೋಡ್ಕೊಳ್ತಾ ಇದ್ರ. ಕೇವಲ ಒಂದು ಸೋಷಿಯಲ್ ಮೀಡಿಯಾದ ಒಂದು ಫಾಲೋವರ್ಸ್ ಗೆದ್ರು ಬಿಟ್ರಾ ನೀವು? ಪೇಡ್ ಅನ್ನೋದಾದ್ರೆ ನೀವು ನಿಮಗಿಂತ ದೊಡ್ಡ ಶ್ರೀಮಂತ ಪಕ್ಷ ಯಾವುದೂ ಇಲ್ಲ ಅಲ್ಲ ಈ ಪ್ರಪಂಚದಲ್ಲಿ. ಹಾಗಾದ್ರೆ ನೀವು ಪೇಡ್ ಮಾಡಿಸ್ಕೊಳ್ಳಿ, ಯಾರು ಬೇಡ ಅಂದ್ರು. ಪೇಡ್ ಮಾಡಿಸ್ಕೊಳ್ಳೋಷ್ಟು ಶಕ್ತಿ ಸಾಮರ್ಥ್ಯ ಆ ಯುವಕರಿಗಿಲ್ಲ. ಅವ್ರು ಏನೋ ಒಂದು ಬದಲಾವಣೆ ತರ್ತೀವಿ ಅನ್ನೋಂಥ ಉತ್ಸಾಹದಲ್ಲಿ ಮುಂದೆ ಯಾವಾಗ್ಲೂ ಮೊಬೈಲ್ ಅಲ್ಲಿ ಇರೋರು ಮೊಬೈಲ್ ಮುಖಾಂತರ ಏನೋ ಬದಲಾವಣೆ ತರ್ತೀವಿ ಅಂತ ಹೊರಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅಸಾಧ್ಯ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದು ಒಂದು ವಾದ ವಿವಾದ ಮತ್ತು ಚರ್ಚೆಗೆ ಗ್ರಾಸವಾದಂತಹ ವಿಷಯ. ಆದರೆ ಆ ನಿಜವಾದ ಧ್ವನಿಯನ್ನು ಕೂಡ ಅದರಲ್ಲೂ ಒಟ್ಟು ಪಾಕಿಸ್ತಾನ ಬೇಕು ನೋಡು. ನನ್ಗೆ ಈ ಪಾಕಿಸ್ತಾನ ಅನ್ನೋ ಶಬ್ದ ಕೇಳಿದ್ರೆ ಒಂಥರ ಇರಿಟೇಟ್ ಆಗೋಕ್ ಶುರು ಆಗುತ್ತೆ. ಯು ಟೇಕ್ ಎನಿ ಪ್ರಾಬ್ಲಮ್, ಅದಕ್ಕೊಂದು ಪಾಕಿಸ್ತಾನದ ಲಿಂಕ್ ಕಟ್ಟಿ ಬಿಡ್ತಾರೆ. ಪಾಕಿಸ್ತಾನದ ಲಿಂಕ್ ಕಟ್ಟಿದ ತಕ್ಷಣ ಆ ಧ್ವನಿ ಅಲ್ಲೇ ಸತ್ತು ಹೋಗ್ಬಿಡ್ಬೇಕು. ಯಾರು ಇವ್ರ ವಿರುದ್ಧ ಮಾತಾಡ್ತಾರೆ, ಯಾರು ಇವ್ರ ವಿರುದ್ಧ ಪೋಸ್ಟ್ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಒಂದು ಪಾಕಿಸ್ತಾನದ ಲಿಂಕ್ ಹಾಕಿಬಿಡೋದು. ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅನ್ನೋದ್ರೆ ಆ ಬದಲಾವಣೆಯನ್ನ ತಂದು ತೋರಿಸಿ ಅಲ್ಲ. ಶಕ್ತಿಶಾಲಿ ರಾಷ್ಟ್ರ ರಸಗೊಬ್ಬರಕ್ಕೋಸ್ಕರ ಒದಾಡ್ತಾ ಇದ್ದಾರೆ. ಮುಂದಿನ ದಿನಗಳ ಆರ್ಥಿಕವಾಗಿ ತುಂಬಾ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ಅನ್ನುವಂತ ರಿಪೋರ್ಟ್ಸ್ ಬರ್ತಾ ಇದೆ. ಶಕ್ತಿಶಾಲಿ ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಮಯ ಬಂದಿದೆ. ಆ ಒಂದು ಜಾಗೃತಿಯನ್ನ ಈಗ ನಿಮ್ಮನಿಗೆ ಮೂಡಿಸಲಾಗ್ತಾ ಇದೆ. ಮಾಡ್ಕೊಳ್ಳಿ, ನೀವು ವ್ಯವಸ್ಥೆಯಲ್ಲಿ ಬದಲಾವಣೆ ತನ್ನಿ. ಗುಡ್ ಫಾರ್ ನಥಿಂಗ್ ಆಗ್ಬೇಡಿ. ಯು ಆರ್ ಗುಡ್ ಫಾರ್ ನಥಿಂಗ್ ತಗೊಂಡ್ ಏನ್ ಮಾಡೋಣ? ನಾವು ಒಳ್ಳೆಯವರಿಂದ ಒಳ್ಳೆತನ ಒಳ್ಳೇದೇ, ಅದರಿಂದ ಏನಾದ್ರೂ ಒಂದು ಬದಲಾವಣೆ ಪರಿವರ್ತನೆ ಆಗಬೇಕಲ್ಲ. ಆ ಪರಿವರ್ತನೆ ಆಗಬೇಕು ಅಂತ ಈಗಿನ ಜನರೇಷನ್ ಬಯಸ್ತಾ ಇದೆ ಅನ್ನೋದಾದ್ರೆ ಅದನ್ನ ಮಾಡಿ ತೋರಿಸಿ. ಅದನ್ನ ಬಿಟ್ಬಿಟ್ಟು ನೀವು ಪಾಕಿಸ್ತಾನದವರು ನೀವಂತೀರಿ ಇಷ್ಟು % ಪಾಕಿಸ್ತಾನದವರು, ಅಷ್ಟು % ಬಾಂಗ್ಲಾದವರು, ಇಷ್ಟು % UK ಅವರು, ಇಷ್ಟು % ಅಮೆರಿಕಾದವರು ಅಂತ ಅವ್ರು ಶೇರ್ ಮಾಡ್ತಾರೆ ನೋಡಿ. ಇಷ್ಟು 90% ಇಂಡಿಯನ್ಸ್ ಫಾಲೋ ಮಾಡಿರೋದು ಅಂತ. ಆಮೇಲೆ ನೀವು ಅದನ್ನ ಹ್ಯಾಕ್ ಮಾಡಿಸೋದಂತೆ, ಬ್ಲಾಕ್ ಮಾಡಿಸೋದಂತೆ, ಡಿಲೀಟ್ ಮಾಡಿಸೋದಂತೆ. ನಿಮಗೇನದು ಅಪಾಯ ತರ್ತಾ ಇರೋದು? ಅಪಾಯ ತರ್ತಿರೋದೇನು? ನಿಮ್ಮ ಅಸ್ತಿತ್ವವನ್ನು ಯಾಕೆ ಅಳಗಾಡಿಸ್ತಾ ಇದೆ ಅದು? ನೀವು ಇದರಲ್ಲಿ ಭಾಗಿದಾರರಾದ್ರೆ ನಿಮ್ಗೆ ಅಪಾಯ. ಇದರಲ್ಲಿ ನೀವು ಭಾಗಿಯಾದ್ರೆ ನಿಮಗೆ ನಿಮ್ಮ ಬುಡ ಅಲಗಾಡಬೇಕು. ನೀವು ಶಕ್ತಿಶಾಲಿ ಅಲ್ವಾ, ಪವರ್ಫುಲ್ ಅಲ್ಲ, ನಿಮ್ ಬುಡ ಯಾಕೆ ಅಲಗಾಡಬೇಕು? ನೀವೇನು ಮಾಡಿಲ್ಲ ಅಲ್ಲ, ನೀವೆಲ್ಲ ಸುಧಾರಣೆನೆ ತಾನೇ ಮಾಡ್ತಾ ಇದ್ದೀರಿ. ಅದಕ್ಕೆ ಯಾಕೆ ಹೆದರ್ಬೇಕು? ಎಲ್ಲವೂ ಕೂಡ ದೇಶದ ಸಾರ್ವಭೌಮತ್ವ, ಅಖಂಡತೆ ಮತ್ತು ಭದ್ರತೆ ಮತ್ತು ಸುರಕ್ಷತೆಗೆ ಬರ್ತೈತೇನಿ ಎಲ್ಲ.